ಸೊ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ ರಾಮನಗರ ಹತ್ರ ಇರೋ ಕುಣಗಾಲು ಬೆಟ್ಟ 8 ಕಿಲೋಮೀಟರ್. ಲೆಟ್ಸ್ ಗೋ ಬೇಬಿ. ಇಷ್ಟೇ ಟ್ರಕ್ಕು. ಅಲ್ಲಿ ಟೆಂಪಲ್ ಇದೆಯಲ್ಲ ಅಲ್ಲಿ ಐ ಥಿಂಕ್ ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ಹೊಸ ವ್ಲಾಗ್ ಜೊತೆ ಇವತ್ತು ಬಂದಿದ್ದೀನಿ. ಸರಿ ಆಯ್ತಪ್ಪ. ಮತ್ತೊಂದು ಸುಂದರವಾದ ದಿವಸ. ಸೊ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ ರಾಮನಗರ ಹತ್ರ ಇರೋ ಕುಣಗಾಲು ಬೆಟ್ಟ ಅಲ್ಲಿಗೆ ಹೋಗಬೇಕು ಅಂತ. ಅಗೈನ್ ಇದು ಮತ್ತೆ ಫಸ್ಟ್ ಟೈಮ್ ನಮಗೂ ಗೊತ್ತಿಲ್ಲ ಹೆಂಗಿದೆ ಅಂತ. ಸೊ ಇದೆ ಅಂತ ಕಾದು ನೋಡಬೇಕು. ಪ್ಲ್ಯಾನ್ ಸೇಮ್, ಅಲ್ಲಿ ಹುಡುಗರು ಬರ್ತಾರೆ, ಅಲ್ಲಿ ಮೀಟಿಂಗ್ ಪಾಯಿಂಟು ಮಧ್ಯದಲ್ಲಿ ಯಾವಾಗಲೂ ಇರ್ತಾಯಿತ್ತು. ಬಟ್ ಈ ಸಾರ್ತಿ ಚೇಂಜ್ ಏನಪ್ಪ ಅಂದರೆ ಎಲ್ಲರೂ ಅಲ್ಲೇ ಮೀಟ್ ಮಾಡ್ತಾಯಿದ್ದೀವಿ ಬೆಟ್ಟದ ಕೆಳಗೆ. ಸೊ ನಾನು ಗೂಗಲಲ್ಲಿ ಓದಿದ ಪ್ರಕಾರ 30 ರಿಂದ 40 ನಿಮಿಷ ಟ್ರಕ್ ಇದೆ. ಸೊ ತುಂಬ ಸ್ಮಾಲ್ ಟ್ರಕ್, ಮಾರ್ನಿಂಗ್ ವಾಕ್ ಇದ್ದಂಗೆ. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು 50 ರಿಂದ 60 ಕಿಲೋಮೀಟ್ರು ದೂರದಲ್ಲಿದೆ. ಸೊ ಅದಕ್ಕೆ ದಾರಿ ಎಲ್ಲಪ್ಪ ಅಂತ ಅಂದರೆ ಮುದುವಾಡಿ ಅಂತ ಇದೆ, ಆ ರೋಡ್ ತೋರಿಸ್ತಾ ಇತ್ತು ಗೂಗಲಲ್ಲಿ. ಅದೆಲ್ಲಪ್ಪ ಅಂತ ಅಂದರೆ ಗೌಸಿಯಾ ಕಾಲೇಜ್ ಆದಮೇಲೆ ನಿಮಗೆ ಕೆಲವು ಗೌರ್ಮೆಂಟ್ ಆಫೀಸ್ಗಳು ಸಿಗುತ್ತಲ್ಲ, ಅದಾದಮೇಲೆ ಲೆಫ್ಟಿಗೆ ರೈಲ್ವೆ ಸ್ಟೇಷನ್ ಕಡೆ ರೋಡ್ ಹೋಗುತ್ತಲ್ಲ, ಅಲ್ಲಿ ತೋರಿಸ್ತಾ ಇತ್ತು. ಸೊ ಅಲ್ಲಿಂದ ನಾವು ನೋಡಬೇಕು. ಏನು ಚಳಿ ತುಂಬ ಆಗ್ತಾಯಿದೆ ಇವತ್ತು. ಆ್ಯಕ್ಚುಲಿ ನಾನು ಮೊದಲು ಹೋಗಿದ್ದು ಕೆಲವು ಅರ್ಲಿ ಮಾರ್ನಿಂಗ್ ರೈಡಲ್ಲಿ ಅಷ್ಟು ಚಳಿ ಆಗಲಿಲ್ಲ. ಸೊ ಅದಕ್ಕೆ ನಾನು ನಾರ್ಮಲ್ ಟೀ ಶರ್ಟ್ನೇ ಹಾಕ್ಕೊಂಬಂದೆ. ಇವಾಗ ನೋಡಿದ್ರೆ ಗಾಡಿ ಓಡಿಸೋದೇ ಕಷ್ಟ ಆಗ್ತಾಯಿದೆ, ಅಷ್ಟು ಚಳಿ ಆಗ್ತಾಯಿದೆ. ಸೊ ನಾನಿವಾಗ ಗೋಪಾಲನ್ ಆರ್ಕೇಡ್ ಮಾಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಜರ್ನಿ ಸ್ಟಾರ್ಟ್ ಆಗಿದೆ. ಈ ರೋಡಲ್ಲೆಲ್ಲ ಒಳ್ಳೆ ಶೋರೂಮ್ ಇದೆ. ಇಲ್ಲಿ ನೋಡಿ, ವೋಕ್ಸ್ ವ್ಯಾಗನ್ ಇದೆ, ಹಿಂದ್ಗಡೆ MG ಹೆಕ್ಟರ್ ಇತ್ತು, ಎಲ್ಲ ಶೋರೂಮ್ ಒಂದು ಕಡೆನೇ ಇಟ್ಬಿಟ್ಟಿದ್ದಾರೆ. ಇದು ಸ್ಕೋಡಾ, ಇದು ಕಿಯಾ. ವಾವ್, ಎಲ್ಲರೂ ಇಲ್ಲೇ ಅಕ್ವೈರ್ ಮಾಡಿಬಿಟ್ಟವ್ರೆ ಸಾಮ್ರಾಜ್ಯನ. ರಕ್ಷರಾತ್ ಬಾಷ್ ಕಂಪನಿ, ನೈಸ್. ಹ್ಯುಂಡಾಯ್, ಇಲ್ಲೊಂದು ಹ್ಯುಂಡಾಯ್ ಇದೆ. ನೆಕ್ಸ್ಟ್ ಎಲ್ಲರೂ ನಮ್ಮ ಟಾಟಾ ಇರಬೇಕಲ್ಲ, ಎಲ್ಲೋ ಮಿಸ್ ಮಾಡ್ಬಿಟ್ಟ ಅಥವಾ ಇನ್ನೂ ಮುಂದೆ ಇದೆಯಾ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಕಂಪನಿಗಳಲ್ಲಿ ಇಂಡಿಯಾ ಕಂಪನಿ ಯಾವುದು? ಒಂದೇ, ಟಾಟಾ. ಕೆಲವು ಸಾರಿ ಹೇಳೋಕ್ಕೆ ಬೇಜಾರಾಗುತ್ತೆ. ಯಾಕೆ ಅಂತಂದರೆ, ನೀವು ಆ ವಿಷಯ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಜಪಾನ್ ಅಂತ ತೊಗೊಂಡ್ರೆ, ನೀವು ಮೋಟರ್ ಬೈಕ್ ಅಂತ ತೊಗೊಂಡ್ರೆ ಎಷ್ಟೊಂದು 2-3 ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇದೆ. ಲೈಕ್ ಸುಜುಕಿ ಇದೆ, ಕವಾಸಾಕಿ ಇದೆ, ಮತ್ತು ಹೋಂಡಾ ಇದೆ. ದೇ ಆರ್ ಆಲ್ ಸೋ ಗುಡ್, ಸೋ ಪಾಪ್ಯುಲರ್ ಬ್ರ್ಯಾಂಡ್ಸ್. ಬಟ್ ನಮ್ಮ ಇಂಡಿಯಾ ಅಂತ ತೊಗೊಂಡ್ರೆ ನಿಮಗೆ ತುಂಬಾ RV ಕಾಲೇಜ್ ಹತ್ರ ಹೋಗ್ತಾಯಿದ್ದೀನಿ, ತುಂಬಾ ಹೆಸರು ಮಾಡಿರುವಂಥ ಅಥವಾ ತುಂಬಾ ಸ್ಟ್ಯಾಂಡರ್ಡು ತಗೊಳ್ಳುವಂಥ ಮೋಟಾರ್ ಬೈಕ್ಸು ಇರೋಲ್ಲ. ಯಾವುದೋ ಏನು ಹೇಳ್ತೀರಾ, ನೀವು ಎಷ್ಟೊಂದು ಪ್ರಾಡಕ್ಟ್ ತೊಗೊಳ್ಳಿ, ಇಲ್ಲಿ ಮರ್ಸಿಡೀಸ್ ಬೆನ್ಸ್, ಎಷ್ಟೊಂದು ಪ್ರಾಡಕ್ಟ್ಸ್ ತೊಗೊಳ್ಳಿ. ಸೊ ಅವ್ರಿಗೆಲ್ಲ ಪ್ರೌಡಾಗಿ ಹೇಳ್ಕೊತಾರೆ, ದಿಸ್ ಈಸ್ ಅವರ್ ಬ್ರ್ಯಾಂಡ್ ಅಂತ, ಅವ್ರ ಕಂಟ್ರಿ ಅಂತ ಬಂದರೆ. ಬಟ್ ನಮ್ಮ ಕಂಟ್ರಿ ಅಂತ ಬಂದರೆ ಹೇಳ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಆ ಥರ ಬ್ರ್ಯಾಂಡ್ಸ್ ತುಂಬ ಕಡಿಮೆ. ಕಿಯಾ ಇಲ್ಲೊಂದಿದೆಯಾ, ಕಿಯಾ PPS, ಇಷ್ಟು ದೂರದಲ್ಲಿ 2. ಹೆಂಗಪ್ಪ ಇದು? ಓಕೆ,
ಈಗ ನೀವು ತೈವಾನೋ ಯಾವುದೋ ಒಂದು ಬರುತ್ತಪ್ಪ, ಇದು ಸ್ಯಾಮ್ಸಂಗ್ ಯಾವುದು, ತೈವಾನ್ ಅಲ್ಲ, ಕೊರಿಯಾ ಅನ್ಸುತ್ತೆ, ಕೊರಿಯಾ. ಸೊ ಅವರಿಗೆಲ್ಲ ಸ್ಯಾಮ್ಸಂಗ್ ಅಂತಿದೆ. ಸ್ಯಾಮ್ಸಂಗ್ ಅಂತೂ ಇನ್ನೂ ಅಲ್ಟಿಮೇಟ್ ಬಿಡಿ, ಬಿಕಾಸ್ ಅದು ಎಲ್ರಿಗೂ ಮೊಬೈಲ್ ಅಂತ ಗೊತ್ತಿರಬೇಕು, ಟಿ ವಿ ಅಂತ ಗೊತ್ತಿರಬೇಕು. ಬಟ್ ಸ್ಯಾಮ್ಸಂಗ್ ಬಿಸ್ನೆಸ್ ಪೋರ್ಟ್ಫೋಲಿಯೋ ನೀವು ನೋಡಿಬಿಟ್ರೆ ತಲೆ ಕೆಟ್ಟೋಗುತ್ತೆ. ಅವರು ಶಿಪ್ ಬಿಲ್ಡಿಂಗು, ಕನ್ಸ್ಟ್ರಕ್ಷನ್ನು ಏನೇನೋ ಮಾಡ್ತಾರೆ, ತುಂಬಾ ದೊಡ್ಡ ಕಂಪನಿ. ಬಟ್ ಅದರ ಮಧ್ಯೆ ನನಗನ್ಸುತ್ತೆ ಇವಾಗ ನಮ್ಮ ಟಾಟಾ ಹೆಸರು ಮಾಡ್ತಾ ಇದೆ ಅಂತ. ಸೊ ಅದೊಂದು ಖುಷಿ ವಿಚಾರ. ನಮ್ಮ ರತನ್ ಟಾಟಾ ಅವರು ಅದಕ್ಕೆ ಒಂದು ಒಳ್ಳೆ ಹೆಸರು ತಂದುಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಬ್ರ್ಯಾಂಡ್ಸ್ನ ಆ್ಯಡ್ ಮಾಡಿದ್ದಾರೆ. ಮತ್ತು ಕಾರ್ಸ್ ಕೂಡ ಒಳ್ಳೆ ಅಪ್ಡೇಟ್ ಆಗ್ತಿದೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅವು ಹೆಂಗೆ ಮಾಡ್ತಿದೆ ಅಂತ ನಂಗೆ ಅಷ್ಟು ಗೊತ್ತಿಲ್ಲ. ರೇಂಜ್ ರೋವರು, ಲ್ಯಾಂಡ್ ರೋವರು, ಜಾಗ್ವಾರು ಇಂಥದ್ದು ರೆಪ್ಯೂಟೆಡ್ ಬ್ರ್ಯಾಂಡ್ಸ್ನ ಅವ್ರು ಅಕ್ವೈರ್ ಮಾಡಿದ್ದಾರೆ. ಸೊ ಟಾಟಾ ಅಂಡರ್ ಈ ಬ್ರ್ಯಾಂಡ್ಸ್ ಇದೆ, ಅದು ಹೆಸರು ಮಾಡಿರ್ಬೋದು. ಆದರೆ ಇಂಡಿಜಿನಿಯಸ್ ಆಗಿ ಟಾಟಾದವರು ಮಾಡಿರುವಂಥ ಯಾವ್ದಾದ್ರು ಬ್ರ್ಯಾಂಡು ಇಂಟರ್ನ್ಯಾಷನಲಲ್ಲಿ ತುಂಬ ಸದ್ದು ಮಾಡ್ತಿದ್ಯಾ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ, ನಾನು ಸ್ಟಡಿ ಮಾಡಿಲ್ಲ. ಬಟ್ ಅವರು ಹೋಗ್ತಾ ಇರೋ ಡೈರೆಕ್ಷನಲ್ಲಿ ಅವ್ರ ತಲೆಯಲ್ಲಿ ಅದು ಇರ್ಬೋದು, ಮಾಡ್ಬೋದು ಅನ್ನೋ ಒಂದು ಹೋಪು ಅಂತೂ ನನಗಿದೆ. ಅದೇ ಥರ ನಮ್ಮ ಇಂಡಿಯಾದಲ್ಲಿ ಪ್ರಾಡಕ್ಟ್ಸ್ಗಳು ಬರಲಿ, ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬರಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಲಿ ಅನ್ನೋದೇ ನನ್ನ ಆಸೆ. ಇವಾಗ ಕೆಂಗೇರಿ ಮೆಟ್ರೋ ಬಸ್ ಸ್ಟಾಪ್ ಎರಡೂ ಇದೆ ಇಲ್ಲಿ. ನೀವು ನೋಡ್ತಾ ಇದ್ದೀರಾ ಪ್ರೈವೇಟ್ ಬಸ್ಸಸ್ ಆ್ಯಂಡ್ ಗೌರ್ಮೆಂಟ್ ಬಸ್ಸಸ್. ಹೆಲ್ಮೆಟ್ ಹಾಕೊಳ್ಳೋಣ. ಸೊ ಬನ್ನಿ ನಮ್ಮ ಜೊತೆ ಈ ಒಂದು ಸಣ್ಣ ಟ್ರಕ್ಕು, ಈ ಒಂದು ಸಣ್ಣ ಟ್ರಿಪ್ನ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಇವಾಗ ನಾನು ಟೊಯೋಟಾ ಕಂಪ್ನಿಗೆ ಈಗ ಇಲ್ಲಿ ಲೆಫ್ಟಿಗೆ ಹೋದರೆ ಟೊಯೋಟಾ ಬಿಡದಿ ಹತ್ತತ್ರ ಇದ್ದೀನಿ. ಕೈಗಾರಿಕಾ ಪ್ರದೇಶಕ್ಕೆ ಸುಸ್ವಾಗತ. ಸೊ ಆಗಲೇ ನಾನು ಮಾತಾಡ್ತಾ ಇದ್ದಂಗೆ ಅಗೈನ್ ಜಪಾನ್ ಅಂತ ತೊಗೊಂಡ್ರೆ ಅದರಲ್ಲಿ ಟೊಯೋಟೋನೂ ಇದೆ. ನೋಡಿ ಎಂಥ ಬ್ರ್ಯಾಂಡ್ ಅದು ಟೊಯೋಟಾ, ಅದು ಎಂಥ ಲೆಗಸಿ ಇದೆ, ಎಂತೆಂಥ ಪ್ರಾಡಕ್ಟ್ಸ್ ಬಿಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಕ್ವಾಲಿಸ್ ಇತ್ತು, ಕ್ವಾಲಿಸ್ ಅಂತೂ ತುಂಬಾ ಹೆಸರು ಮಾಡಿದ ಗಾಡಿ, ಅದು ತುಂಬ ಕ್ವಾಲಿಟಿ ಇತ್ತು ಎಂಜಿನ್ನು. ಅದಾದಮೇಲೆ ಇನ್ನೋವಾ, ಫಾರ್ಚುನರು, ಐ ಥಿಂಕ್ ರಿಪ್ಲೇಸಬಲ್. ನೀವು ಅಬ್ಸರ್ವ್ ಮಾಡಿದ್ರೆ ಇವನ್ ಮರ್ಸಿಡೀಸ್ ಬೆನ್ಸು, ರಾಜಕೀಯದವರು ಇನ್ನೂ ಟಾಪ್ ಕಾರ್ಸ್ ಇದ್ರೂ ಫಾರ್ಚುನರ್ ಯೂಸ್ ಮಾಡ್ತಾರೆ. ಅದಕ್ಕೇನೋ ಒಂದು ರೀಸನ್ ಇರಬೇಕಲ್ಲ, ಆ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿರ್ಬೇಕಲ್ವ. ಸೊ ಆ ಥರದ್ದು ಪ್ರಾಡಕ್ಟ್ಸ್ ಕೊಟ್ಟಾಗ ನಿಮಗೆ ಅದು ಮನೆ ಮಾತಾಗುತ್ತೆ. ಸೊ ಅದೇ ಥರದ್ದು ಇಲ್ಲೊಂದು ಈಗ ಟೊಯೋಟಾ ಕಂಪ್ನಿ ಕಾಣಿಸ್ತು. ನಾನು ಬರೀ ಜಪಾನ್ ಅಂತ ಹೇಳ್ತಾ ಇಲ್ಲ, ತುಂಬ ಕಂಟ್ರೀಸಿಂದ. ಈಗ ಸ್ವೀಡನ್ನಿಗೆ ನೀವು ತೊಗೊಂಡ್ರೆ ವೋಲ್ವೋ ಇದೆ, ಸ್ಕ್ಯಾನಿಯಾ ಇದೆ. ವೋಲ್ವೋ ಕಾರ್ಸ್ ಎಲ್ಲ ತುಂಬ ಫೇಮಸ್ಸು. ಇನ್ನು ನೀವು ಜರ್ಮನಿಗೆ ತೊಗೊಂಡ್ರೆ ಅವರು ಮೆಕ್ಯಾನಿಕಲ್ ಮಷಿನರೀಸ್ ಇದರಲ್ಲಿ ತುಂಬಾ ಫೇಮಸ್, ತುಂಬ ಪ್ರಾಡಕ್ಟ್ಸ್ ಇದೆ. ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಇರ್ಬೋದೇನೋ, ಬಟ್ ಈಗ ನೀವು ಸಡನ್ನಾಗಿ ನೆನಪು ಮಾಡ್ಕೋತೀರಾ ಅಂದರೆ ಅದು ನೆನಪು ಬರೋಲ್ಲ, ನನಗೂ ಬರ್ತಾಯಿಲ್ಲ. ಸೊ ಅಂದರೆ ವೆರಿ ಲೆಸ್, ಅಥವಾ ನಿಮಗೆ ಅಷ್ಟು ರಿಲಯಬಲ್ಲೇ ಇಲ್ಲ. ಅದು ಯಾಕೆ ಆಗ್ತಾಯಿಲ್ಲ ಏನು ಅಂತ ಮಾತಾಡ್ಲಿಕ್ಕೆ ಹೋದರೆ, ಫಸ್ಟ್ ಆಫ್ ಆಲ್ ನಮ್ಮ ಗೌರ್ಮೆಂಟ್ ರೂಲ್ಸ್ಗಳು. ನಾನು ಯಾವುದೋ ಒಂದು ಟ್ವಿಟರಲ್ಲಿ ಓದಿದೆ, ಪಾಪ ಒಬ್ಬರು ಫೌಂಡರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಹಾಕೋಕ್ಕೆ, R&D ಸೆಂಟರ್ ಹಾಕೋಕ್ಕೆ ಆ ಪರ್ಮಿಷನ್ಗೆ ಎಷ್ಟು ಒದ್ದಾಡ್ತಿದ್ದೀನಿ ನಾನು ಅಂತ ಟ್ವಿಟರಲ್ಲಿ ನೋವನ್ನು ತೋಡ್ಕೊಂಡಿದ್ರು. ಎಲ್ಲರೂ ತುಂಬ ಲಂಚ ಕೇಳ್ತಾರೆ ಅಂತ. ಸೊ ಎಲ್ಲರೂ ಹಂದಿ ಥರ ತಿಂತಾ ಇದ್ದಾರೆ. ಇವ್ರು ಮಾಡ್ಕೊಂಡಿರೋದು ಲಾಸ್ ಎಲ್ಲ ಆ್ಯಕ್ಚುಲಿ ಅವ್ರು ತಿನ್ನೋಕ್ಕೆ ಮಾತ್ರ. ಜನಗಳನ್ನ ಉದ್ಧಾರ ಮಾಡೋಕ್ಕಾಗಲಿ, ದೇಶನ ಉದ್ಧಾರ ಮಾಡೋಕ್ಕಾಗಲಿ ಯಾರೂ ಮಾಡಿಲ್ಲ. ನಾನಿದೆಲ್ಲ ಓವರ್ ನೈಟ್ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ, ಅದು ಸಾಧ್ಯವೂ ಇಲ್ಲ. ಯಾಕಂದರೆ ಇದೊಂಥರ ತಪಸ್ಸಿದ್ದಂಗೆ. ನೀವು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಲ್ಲದೆ ಇರೋ ಕಂಟ್ರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಆದಷ್ಟು ತಮಾಷೆ ಅಲ್ಲ. ಹೇಳಬೇಕು ಅಂತಂದರೆ ನಾನು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗೇ ಆಗಲಿ ಅಂತಲೂ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಯಾವುದಾದ್ರು ಒಂದು ಒಳ್ಳೆ ಡೈರೆಕ್ಷನಲ್ಲಿ ಹೋಗಬೇಕು ದೇಶ ಅನ್ನೋದು ನನ್ನ ಮಾತು. ನೀವು ದುಡ್ಡು ಮಾಡಿಲ್ಲ ಅಂತ ಅಂದ್ರೂ ಕಂಟ್ರಿಯಲ್ಲಿ ಜನ ಬೇಸಿಕ್ ನೀಡ್ಸ್ಗಳನ್ನ
ಏನು ಒಂದು ಆಹಾರ ತಿನ್ನೋಕೆ ಊಟ ಏನಿದೆ ಅದು, ಆರೋಗ್ಯ, ಎಜುಕೇಷನ್ನು, ಈಸಿ ಲೈಫು, ಎಲ್ರಿಗೂ ಒಂದು ಏನೋ ಒಂದು ಡೈರೆಕ್ಷನ್ನು, ಕೆಲಸ ಮಾಡಲಿಕ್ಕೆ, ದುಡಿಲಿಕ್ಕೆ ಆ ಥರ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಚೈನಾನ ನೀವು ತೊಗೊಂಡ್ರೆ ಒಂದು ಕಾಲದಲ್ಲಿ ಅವರು ನಾವು ತುಂಬ ಈಕ್ವಲ್ ಇದ್ವಿ. ಬಟ್ ಅವರು ಒಂದು ಡೈರೆಕ್ಷನ್ ಇಟ್ಕೊಂಡ್ರು, ಏನಂತ, ನಾವು ವರ್ಲ್ಡ್ಗೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತೀವಿ ಅಂತ. ಸೊ ಇವತ್ತದು ಟ್ರಿಲಿಯನ್ನಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದರೆ ಮೋಸ್ಟ್ಲಿ ಐ ಡೋಂಟ್ ನೋ, ಇಸ್ 30-40 ಇಯರ್ಸ್ ಇರಬೇಕು. ಅವ್ರನ್ನ ಟಚ್ ಮಾಡಲಿಕ್ಕೆ ಆಗಲ್ಲ. ನಮ್ಗೆ ಈಕ್ವಲ್ ಇದ್ದವ್ರು ಅಷ್ಟು ದೂರ ಹೋಗ್ತಾರೆ ಅಂತ ಅಂದರೆ ಅವ್ರ ಮೈಂಡ್ ಸೆಟ್ ಹೆಂಗೆ ಚೇಂಜ್ ಮಾಡಿರಬೇಕು. ಸೊ ನಮ್ಮ ಕಂಟ್ರಿಯಲ್ಲಿ ಏನಾಗ್ತಿದೆ ಅಂದರೆ ಇವಾಗಿನ ಯೂತ್ಸಿಗೆ ಡೈರೆಕ್ಷನ್ ಇಲ್ಲ, ಏನಿಲ್ಲ ಅಂತ ಅನಿಸುತ್ತೆ ಅಲ್ಲ ಇದೆ. ಯಾಕೆ ಅಂತಂದರೆ ಅವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಯಾವುದೋ ಒಂದು ಕಾಲೇಜು, ಯಾವುದೋ ಒಂದು ಕೋರ್ಸು, ಅದರಲ್ಲಿ ಏನೋ ಬದನೆಕಾಯಿ ಟೀಚ್ ಮಾಡ್ತಾರೆ, ಕಲ್ತ್ಕೊಂಡು ಬಂದು ಅವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಎಲ್ಲ ಪುಸ್ತಕದ ಬದನೆಕಾಯಿ. ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಏನು ಅಂತಂದರೆ, ನೀವು RCB ಮ್ಯಾಚ್ ಆದಾಗ ಅದ್ರದ್ದೊಂದು ಮಾರ್ಚ್ ಇಟ್ಕೊಂಡಿದ್ರಲ್ಲ, ಅದ್ರದ್ದೊಂದು ಮೆರವಣಿಗೆ ಏನು ಇಟ್ಕೊಂಡಿದ್ರು, ಅದರಲ್ಲಿ ಆದ ಅವಘಡನೆ ಕಾರಣ. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮೆಜಾರಿಟಿ ಯೂತ್ಸ್ ಇದ್ದರು. ಅವ್ರು ಯಾಕೆ ಹಾಗೆ ಹೋಗ್ತಾರೆ, ಯಾಕೆ ಅವ್ರಿಗೆ ಆ ಸೆನ್ಸ್ ಇಲ್ಲ, ನಾವು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ನೀವು ಅವರಿಗೆ ಏನು ಮಾಡಬೇಕು ಅಂತ ನೀವು ಡೈರೆಕ್ಷನ್ ಕೊಟ್ಟಿಲ್ಲ ಅಂತಂದರೆ ಅವರಲ್ಲೊಂದು ಎನರ್ಜಿ ಇರುತ್ತೆ, ಒಂದು ಫೋಕಸ್ ಇರುತ್ತೆ, ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿರುತ್ತೆ. ಆದರೆ ನೀವು ಅದಕ್ಕೆ ಏನೂ ಗೋಲ್ ಕೊಟ್ಟಿಲ್ಲ, ನೀನು ಇದನ್ನು ಮಾಡಬೇಕು ಅಂತ ಹೇಳಲಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ಆ ಮನಸ್ಸು ನಾನು ಏನು ಮಾಡಬೇಕು ಅಂತ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನು ಸಿಕ್ಕದೇ ಇದ್ದಾಗ ಈ ಥರದ್ದು ಏನೋ ಒಂದು ಹುಡುಕೊಂಡು ಇದೇ ನನ್ನ ಡೈರೆಕ್ಷನ್ನು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅಲ್ಲೂ ಆಗಿರೋದೇ. ಆವತ್ತು ಜನಕ್ಕೆ ಬುದ್ಧಿ ಇಲ್ಲ, ಏನಿಲ್ಲ, ಸುಮ್ಮನೆ ಆ ಥರ ತುಂಬಿಕೊಂಡು ಒಂದಷ್ಟು ಜನ ಅನ್ಯಾಯವಾಗಿ ಸತ್ತರು. ಮತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಎಕ್ಸ್ಟೆನ್ಸಿವ್ ಆಗಿ ಆ್ಯಡ್ಸ್ ಯಾವುದು ಬರ್ತಾಯಿದೆ, ಗೇಮ್ಸು, ಗ್ಯಾಮ್ಲಿಂಗು, ಸಾಲ ತಗೊಳ್ಳೋದು, ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಅದರಲ್ಲಿ ಹಾಕಿ, ಇದರಲ್ಲಿ ಹಾಕಿ ಅಂದ್ಕೊಂಡು ಮನೆ ಹಾಳು ಮಾಡ್ತಾಯಿದ್ದಾರೆ. ನಾನು ಒಂದು ಎಕ್ಸಾಂಪಲ್ ಏನು ಕೊಡಬೇಕು ಅಂತ ಅನ್ಕೊತೀನಿ ಇಲ್ಲಿ ಅಂತಂದರೆ, ಆ ಕಂಟ್ರಿ ಯಾವ ಲೆವೆಲಲ್ಲಿದೆ ಅಥವಾ ಆ ಜನ ಏನನ್ನು ತಗೊತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಆ ಟಿ ವಿಯಲ್ಲಿ ಆ್ಯಡ್ ನೋಡಬೇಕು ಅನಿಸುತ್ತೆ. ಆ ಆ್ಯಡ್ಗಳನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಏನು ಸೇಲ್ ಆಗ್ತಿದೆ, ಯಾವ ಡೈರೆಕ್ಷನಲ್ಲಿ ಈ ದೇಶ ಹೋಗ್ತಿದೆ ಅಂತ. ನೀವು ಒಂದ್ಸರಿ ಟಿ ವಿ ಆ್ಯಡ್ಸ್ನ ಅಬ್ಸರ್ವ್ ಮಾಡಿ ನೋಡಿ, ಜಾಸ್ತಿ ಯಾವುದು ಬರ್ತಿರುತ್ತೆ ಅಂತ ಅಂದರೆ ಯೂಸ್ಲೆಸ್ ಪ್ರಾಡಕ್ಟ್ ಅವ್ರ ಯೂಸ್ಲೆಸ್ ಸರ್ವಿಸಸ್. ಇದೆಲ್ಲ ಟ್ರ್ಯಾಪ್ ಅಷ್ಟೇ. ಬರೀ ಕ್ರಿಕೆಟ್ ಟೀಮ್ ಮಾಡಿ ದುಡ್ಡು ಗೆಲ್ಲಿ. ನನಗೆ ಇನ್ನೊಂದು ಮಜಾ ನಗು ಏನು ಬರುತ್ತೆ ಅಂತಂದರೆ, ಯುಗಾದಿ ಹಬ್ಬದಲ್ಲಿ ಊರಲ್ಲಿ ಕಾರ್ಡ್ಸ್ ಆಡಲಿಕ್ಕೆ ಬಿಡಲ್ಲ ಜನಕ್ಕೆ. ಮೊದಲೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಇರಬೇಕಾದ್ರೆ 3 days ಪರ್ಮಿಷನ್ ಇರ್ತಾಯಿತ್ತು, ಯಾರೂ ಬರ್ತಿರ್ಲಿಲ್ಲ. ಊರೆಲ್ಲ ಜಾತ್ರೆ ಥರ ಕೂತ್ಕೊಂಡು ರೋಡ್ನೇ ಬ್ಲಾಕ್ ಮಾಡಿಕೊಂಡು ಕಾರ್ಡ್ಸ್ ಆಡ್ತಾಯಿದ್ರು. ರೋಡ್ ಅಂದರೆ ಮೇಜರ್ ರೋಡ್, ಅವಾಗೇನು ವೆಹಿಕಲ್ಸ್ ಇರ್ತಿರ್ಲಿಲ್ಲ. ರೋಡ್ ಅಂದರೆ ಮೇನ್ ರೋಡು ಅಲ್ಲ, ಊರೊಳಗಡೆ ರೋಡು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಹಬ್ಬದ ದಿವಸನೂ ಅವ್ರಿಗೆ ಪರ್ಮಿಷನ್ ಸಿಗೋಲ್ಲ. ಆದರೆ ಆನ್ಲೈನಲ್ಲಿ ನೀವು ಎಷ್ಟು ಬೇಕಾದರೂ ಆಡ್ಬೋದು ಅಂತ ಹೇಳ್ತಾರೆ. ಏನು ಮೀನಿಂಗು ಅಂತ ನನಗೂ ಅರ್ಥ ಆಗ್ತಿಲ್ಲ. ಇಲ್ಲಿ ಹಬ್ಬದ ದಿವಸ ಆಡ್ತಾಯಿದ್ರೆ ಅವ್ರ ಹತ್ರ ಇವರು ಕರ್ಕೊಂಡೋಗಿ ದುಡ್ಡು ಕಿತ್ಕೊಳ್ಳೋದು, ಕೇಸ್ ಹಾಕೋದು, ಗಾಡಿನೇ ಕಿತ್ಕೊಳ್ಳೋದು, ಏನೇನೋ ಮಾಡ್ತಾರೆ. ಎಂಥ ವಿಚಿತ್ರ. ಪಬ್ಲಿಕ್ಕಲ್ಲಿ ಸಿಗರೇಟ್ ಸೇದಬೇಡಿ ಅಂತಾರೆ, ಸಿಗರೇಟ್ ಮಾತ್ರ ಅಂಗಡಿಗಳ ಎಲ್ಲ ಕಡೆ ಪರ್ಮಿಷನ್ ಕೊಡ್ತಾರೆ. ಯಾವುದಕ್ಕೂ ಒಂದಕ್ಕೂ ತಲೆ ಬುಡ ಇಲ್ಲ ಇವ್ರದ್ದು. ಸೊ ನಾನು ನಿಮ್ಗೆ ಹೇಳಿದೆ ಅಲ್ಲ, ರಾಮನಗರ ಹತ್ರ ಲೆಫ್ಟ್ ತೊಗೋಬೇಕು ಅಂತ. ಇಲ್ಲಿ ಜಿಲ್ಲಾಸ್ಪತ್ರೆ, ಪ್ರೆಸ್ಟೀಜ್ ಹೋಂಡಾ ಎಲ್ಲ ಇದೆ. ಸೊ ಇಲ್ಲಿ ಲೆಫ್ಟ್ ತೊಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಮ್ಯಾಪ್ನ ಆನ್ ಮಾಡೋ ಸಮಯ. ಸೊ ಕ್ವಿಕ್ಲಿ ನಾನು ಮ್ಯಾಪ್ ಹಾಕಿ ನೋಡ್ತೀನಿ ಇದೇ ರೋಡ ಅಂತ.
6:10 ಟೈಮು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಓಕೆ, ಕ್ವಿಕ್ಲಿ ಆ್ಯಪ್ ಆನ್ ಮಾಡೋಣ. ಇದು ತೆಗೆದು ಮ್ಯಾಪ್ ಲೊಕೇಶನ್ ಆನ್ ಇದೆಯಾ? ಎಸ್. ಸೊ ಕುಣಗಾಲು ಬೆಟ್ಟ 7.8 ಕಿಲೋಮೀಟರ್. ಲೆಟ್ಸ್ ಗೋ ಬೇಬಿ. ಸೊ ನಮ್ಮ ರೋಡು ಕರೆಕ್ಟ್ ಇದೆ. ಇದೇ ರೋಡು ಇಲ್ಲೇ ತೋರಿಸ್ತಾ ಇದೆ. ಸೊ ಹೊರಡೋಣ. ಐ ಹೋಪ್ ಕಾಣಿಸ್ತಾ ಇದೆ ನಿಮಗೆ ಅಂತ. ವಾವ್, ನಾಟಿ ಹಸು. ಈ ನಾಟಿ ಹಸುಗಳನ್ನ ಇವಾಗ ನೋಡೋದೇ ಕಡಿಮೆ ಆಗ್ಬಿಟ್ಟಿದೆ. ನನಗೆ ಅದೊಂದು ಬೇಜಾರು. ಎಲ್ಲರೂ ಸೀಮೆ ಹಸುಗಳನ್ನ ಇಟ್ಕೊತಾ ಇದ್ದಾರೆ. ನಿಜ ಹೇಳಬೇಕು ಅಂತಂದರೆ, ನಾನು ಚಿಕ್ಕ ಹುಡುಗ ಇರಬೇಕಾದ್ರೆ ಈ ನಾಟಿ ಹಸುಗಳು, ಅದರದ್ದು ಹಾಲು, ಬೆಣ್ಣೆ, ತುಪ್ಪ ಸೂಪರಾಗಿ ಬರ್ತಾಯಿತ್ತು. ಈ ಸೀಮೆ ಹಸುದು ಆ ಟೇಸ್ಟ್ ಕೊಡೋಲ್ಲ. ಮತ್ತು ಕೆಲವು ಡಾಕ್ಟ್ರ್ ಅಂತೂ ಹೇಳ್ತಿದ್ದಾರೆ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಅಂತ. ಐ ಡೋಂಟ್ ನೋ. ಯಪ್ಪ, ಫಸ್ಟ್ ಟೈಮು ಈ ರೋಡಿಗೆ ನಾನು ಬರ್ತಾ ಇರೋದು. ರಾಮನಗರ ಇಲ್ಲಿಗೆಲ್ಲ ಬರಲೇ ಇಲ್ವಲ್ಲ. ಇದು ಯಾವ ರೋಡ್ ಇದು? ಮುದವಾಡಿ ರೋಡ್. ಓಕೆ, ಲೆಟ್ಸ್ ಗೋ. another 6 kilometers ahead. ಪರವಾಗಿಲ್ಲ, ವೈಡ್ ರೋಡೆಲ್ಲ ಮಾಡಿದ್ದಾರೆ ಇಲ್ಲಿ. ಏನು ಕತೆ, ಎಲ್ಲಿಗೆ ಕನೆಕ್ಟ್ ಆಗುತ್ತಿದ್ದು? ವೈಡ್ ರೋಡ್ ಅಂತ ಇದ್ದಂಗೆ ಮಧ್ಯ ಗುಂಡಿ. ಏನಪ್ಪ ಇಷ್ಟೊಂದು ನಾಯಿಗಳಿದೆ. ಭಯನೇ ಆಗ್ತಾಯಿದೆ ಹೋಗೋಕ್ಕೆ. ಒಂದ್ಸರಿ ಯಾವ್ದಾದ್ರು ಹೋಗೋ ಅಂದ್ಬಿಟ್ರೆ ಎಲ್ಲ ಬಂದ್ಬಿಡ್ತವೆ. ರಾಯಲ್ ಸುಲ್ತಾನ್ ಪ್ಯಾಲೇಸ್ ಏನದು? ಮದುವೆ ಮಾಡೋ ಜಾಗ. ಓಕೆ, ಅಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ಕಾಣಲ್ಲ ಬಿಡಿ, ಯಾಕೆಂದ್ರೆ ಅಲ್ಟ್ರಾ ವೈಡಲ್ಲಿದೆ. ಸಿಕ್ಕಾಪಟ್ಟೆ ಫಾಗ್ ಇದೆ. ಏನು ಜನ ಗಬ್ಬುಗುರು, ಯಪ್ಪ ಎಷ್ಟು ಕಸ, ಏನು ಗಲೀಜು ಮಾಡಿದ್ದಾರೆ. ಸ್ಮೆಲ್ ಹೊಡಿತಾ ಇದೆ. ಹಿಂದ್ಗಡೆ ನೋಡಿದ್ರೆ ಅಷ್ಟು ಸಕ್ಕತ್ತಾಗಿದೆ. ಇವ್ರು ಏನು ಗುರು ಇಲ್ಲೆಲ್ಲ ಎಲ್ಲೂ ನೆಮ್ಮದಿಯಾಗಿರಲ್ಲ ಅವರು. ನೋಡು ಗುರು, ವಾ, ಎಸ್, ಐ ಥಿಂಕ್ ನಾವು ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಅಂತ. ನಂಗೆ ಗೊತ್ತು ಅವ್ರು ಇನ್ನೂ ಬಂದಿರಲ್ಲ, ನಾನೇ ಫಸ್ಟು ಅಂತ. ನಾನು ಕೇಳ್ಕೊತಾ ಇದ್ದೀನಿ ಈ ಬೆಟ್ಟ ಆಗ್ಬಿಡ್ಲಿ ಅಂತ. ಬಲಗಡೆ ಒಂದು ಬೆಟ್ಟ ಸೂಪರಾಗಿ ಕಾಣಿಸ್ತಾ ಇದೆ. ಕಾಣಿಸ್ತಾನೆ ಇಲ್ಲ ಆ್ಯಕ್ಚುಲಿ, ಫಾಗ್ ಕಾಣಿಸ್ತಾ ಇದೆ. ಬರೀ ಸ್ವಲ್ಪ ಬೆಟ್ಟ ಕಾಣಿಸ್ತಾ ಇದೆ. ಹಂಗಾಗಿ ಅದೇ ಆಗಿರಲಿ ಅಂತ. ಇವಾಗ ನೀವು ನೋಡ್ಬೋದು ಹಳ್ಳಿ ವೈಬು
ಕಂಪ್ಲೀಟ್ ಅಗ್ರಿಕಲ್ಚರ್ ಲ್ಯಾಂಡು. 2 ಪಕ್ಷಿಗಳು ಹಾರಾಡ್ತಾ ಇದೆ. ಅಲ್ಲಿ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸಣ್ಣದಾಗಿ ಗದ್ದೆ ಮಾಡಿದ್ದಾರೆ. ವಾವ್. ಅದ್ರ ಮಧ್ಯೆ ಟವರ್ ಬಂದ್ಬಿಟ್ಟಿದೆ. ಮಾಡರ್ನೈಸೇಷನ್ ಅನ್ನೋದು ಎಲ್ಲಿಗೆ ಬೇಕಾದರೂ ನುಗ್ಬೋದು. ಇದು ಗುರು ಬೆಟ್ಟ ಅನಿಸುತ್ತೆ. ಲೆಫ್ಟು ರೈಟಲ್ಲ, ನಾನು ಸುಮ್ಮನೆ ರೈಟ್ ತೋರಿಸ್ತಾ ಇದ್ದೀನಿ. ಯಾವುದೋ ಬೆಟ್ಟ ನೋಡು ಅನ್ಕೊತಾ ಇದ್ದೆ. ಲೆಫ್ಟಲ್ಲಿ ಅದ್ರಲ್ಲೂ ಒಳ್ಳೆ ಫಾಗ್ ಇದೆ, ಅದಾದ್ರೂ ಬೇಜಾರಿಲ್ಲ. ಅದು ಅಲ್ಲ ಬಿಡು, ಮುಂದೆ ತೋರಿಸ್ತಾ ಇದೆ ಇನ್ನು. ನಾನು ಇವತ್ತು ಮತ್ತೆ ಅದೇ ತಪ್ಪು ಮಾಡಿದ್ದೀನಿ. ಸುಮ್ಮನೆ ರೆಡಿಯಾಗಿ ಚಪ್ಪಲಿ ಹಾಕೊಂಬಂದ್ಬಿಟ್ಟಿದ್ದೀನಿ. ನನಗೆ ಅದೊಂದು ನಗು ಬರ್ತಾಯಿದೆ. ಹುಡುಗರೆಲ್ಲ ನಗ್ತಾರೆ, ಅವ್ರು ಫುಲ್ಲು ಶೂಸ್ ಹಾಕ್ಕೊಂಡು ರೆಡಿಯಾಗಿ ಬಂದಿರ್ತಾರೆ. ಚಪ್ಪಲಿಯಲ್ಲಿ ಟ್ರಕ್ಕಿಂಗು. ಐ ಥಿಂಕ್ ಇವತ್ತು ಈ ಬೆಟ್ಟನ ಟ್ರಕ್ಕಿಗೆ ಸೆಲೆಕ್ಟ್ ಮಾಡಿ ತಪ್ಪು ಮಾಡಿಲ್ಲ ಅನ್ನಿಸ್ತಾ ಇದೆ. ಯಾಕಂತಂದರೆ ಒಳ್ಳೆ ಫಾಗ್ ಇದೆ. ವಾವ್. ಲೆಫ್ಟಲ್ಲಿ ನೋಡ್ಬೋದು ನೀವು, ಅಲ್ಲಿ ಬಂಡೆಗಳು ಕಾಣ್ತಾನೆ ಇಲ್ಲ. ಯಾಹೂ. ಐ ಆಮ್ ರಿಯಲಿ ಲವಿಂಗ್ ಇಟ್. ವಾವ್. ಇಲ್ಲಿ 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 ಇನ್ನೂ ಸೂಪರ್ ಆಯಿತು. ಅಲ್ಲಿ ಒಂದು ಸಿಂಗಲ್ ಯಾವುದೋ ಪಾಳು ಬಿದ್ದ ಮನೆ ಅನಿಸುತ್ತೆ. ಅಂದರೆ ಏನು ಮನೆನೋ ಅದು. ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಗಲ್ ಆಗಲ್ಲಿ. ಒಳ್ಳೆ ಫೋಟೋ ತೆಗಿಬೋದಾಯಿತು. ಜಸ್ಟ್ 1.6 ಕಿಲೋಮೀಟರ್ ದೂರದಲ್ಲಿದ್ದೀನಿ ನಾನು. ಈ ಬೆಟ್ಟನ ಅನಿಸ್ತಾ ಇದೆ ಇವಾಗ. ರಿಯಲಿ ನೈಸ್ ಮ್ಯಾನ್, ಇಟ್ಸ್ ರಿಯಲಿ ನೈಸ್. ಸೊ ಬಂದ್ವಿ ಇಲ್ಲಿಗೆ. ಇದೇನು ಊರ ಹತ್ರ ಲೆಫ್ಟ್ ತಗೋಬೇಕಾ? ಸ್ಟ್ರೈಟ್. ಕುಣಗಾಲು ಇಲ್ಲೆಲ್ಲರೂ ಬರ್ದಿರುತ್ತೆ. ಇದೇನಾ ಕುಣಗಾಲು? ಇವರೇ ಇರುತ್ತೆ, ಇನ್ನೇನು. ಕರೆಕ್ಟ್ ಇದೆ, ಬಿಕಾಸ್ ಅದು ಪಪ್ಪಿ ಥರ ಕಾಣುತ್ತೆ, ಅಂದರೆ ನಾಯಿ ಮರಿ ಥರ ಕಾಣುತ್ತೆ ಅದ್ರ ಮೂತಿ ಅಂತ ಇದ್ರು. ಸೊ ನೀವು ಕಾಣ್ತಾ ಇರ್ಬೋದು, ಆ ಬೆಟ್ಟದ ಮೂತಿ ನಾಯಿ ಮರಿ ಥರ ಇದೆ. ಸೊ ಇಲ್ಲಿ ಲೆಫ್ಟ್ ತಗೊಳ್ಳಿ. ಸಣ್ಣ ಊರೊಳಗಡೆ ಪಾಸ್ ಆಗ್ತಾ ಇದ್ದೀನಿ. ಇದೇ ಇರಬೇಕು ಕುಣಗಾಲ್ ಅಂದರೆ ಊರು. ಕುಣಗಾಲ್ ಅಂತ ಊರು ಇರಬೇಕು, ಅಥವಾ ಬೇರೆ ಊರು ಇರ್ಬೋದು. ಐ ಹ್ಯಾವ್ ನೋ ಐಡಿಯಾ. ಸೊ ಇಲ್ಲೇ ಎಲ್ಲಾದರೂ ವೇಟ್ ಮಾಡಬೇಕು. ವಯಸ್ಸಿಗೆ ಸ್ವಲ್ಪ ಮುಂದೆನೇ ಹೋಗ್ಬಿಡೋಣ. ಇಲ್ಲಿ ಗಾಡಿ ತುಂಬ. ಸೊ ಬಂದ್ವಿ, ಇದೇನೆ ಬೆಟ್ಟ. ಇವಾಗ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹುಡುಗರಿಗೋಸ್ಕರ ಕಾಯ್ಬೇಕು ನಾನು ಅಷ್ಟೇ. ನಾನು ಜಾಸ್ತಿ ಮುಂದೆ ಹೋಗಲ್ಲ. ಐ ವಿಲ್ ವೇಟ್ ಫಾರ್ ದೆಮ್. ಸೊ ಅವ್ರು ಬಂದ ತಕ್ಷಣ ಮತ್ತೆ ಮಾತಾಡೋಣ.